ನಿನ್ನೆಯಿಂದ ಅಹೋರಾತ್ರಿ ಜರ್ನಿ ಮಾಡಿದ್ರೆ ಬೆಳಗ್ಗೆ 10 ಗಂಟೆಯಿಂದ ಸುಮಾರು ಈಗ 26 ಗಂಟೆ ಆಯ್ತು ಸರ್. ರೈತರು ಅಹೋರಾತ್ರಿ ಕೂಡ ನಿಮ್ ಹುರ್ಲಾಪುರಲ್ಲಿ ಕ್ರಾಸ್ ನಲ್ಲಿ ಒಂದು ಸತ್ಯಾಗ್ರಹ ಅನ್ಬೋದು, ಧರಣಿ ಅನ್ಬೋದು, ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಸರ್ಕಾರ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು, ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ನೋಡ್ರಿ? ಈಗ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಐತ್ರಿ ಅವರಲ್ಲಿ. ಏನ್ ಅಡ್ಜಸ್ಟ್ ಅಂತ ಮೊದಲು ಏನೈತಿ ಗೊತ್ತನ, ರಾಜಕಾರಣಿಗಳು ಫ್ಯಾಕ್ಟ್ರಿ ಕಟ್ಟಾರ, ಸರ್ಕಾರ ಅಲ್ಲಿ ಐತಿ, ಫ್ಯಾಕ್ಟ್ರಿನೂ ಅಲ್ಲಿ ಅದ. ಹಿಂಗಾಗಿ ಏನೈತಿ ಗೊತ್ತನ, ಇವ್ರು ನಾವು ಮಾತು ಕೇಳಿದಂದ್ರ ನುಕ್ಸಾನ್ ಆಕೈತಿಲ್ಲ. ಆಕ್ಚುಲಿ ನುಕ್ಸಾನ್ ಆಗೋದಿಲ್ಲ. ಇದೆ ಇನ್ನ 500 ಅಲ್ಲ, ಇನ್ನ 800 ಕೊಟ್ಟರು ನುಕ್ಸಾನ್ ಆಗೋದಿಲ್ಲ. 800 ಕೊಟ್ಟರು ನುಕ್ಸಾನ್ ಆಗೋದಿಲ್ಲ. ಯಾಕಂದ್ರೆ ನಮಗೂ ಗೊತ್ತೈತೆ ಅದ. ಒಂದು ಕಬ್ಬು ಕಟಾವ್ ಆಗೋದ್ರಿಂದ ಹಿಡ್ಕೊಂಡು ಫ್ಯಾಕ್ಟ್ರಿಗೆ ಹೋತಂತಂದ್ರ ಒಂದು ಸಿಪ್ಪಿ ಹಿಡ್ಕೊಂಡ್ರೆ ಅವಧಿ ಹಿಡ್ಕೊಂಡು ಲಾಸ್ ಇಲ್ಲ ಅವ್ರಿಗೆ. ಅದಕ್ಕೆ ಏನೈತಿ ಗೊತ್ತನ, ಉದ್ದೇಶಪೂರ್ವಕವಾಗಿ ಇವ್ರು ಏನೈತಿ ಗೊತ್ತನ, ರೈತರಿಗೆ ಹರಾಸ್ಮೆಂಟ್ ಮಾಡ್ಬೇಕಂತೇಳಿ ಇವ್ರು ಏನೈತಿ ಗೊತ್ತ, ಯಾರು ಭೇಟಿ ಆಗಕ್ಕೆ ತಯಾರಿಲ್ಲ. ಸರ್, ಇದೇ ಒಂದು ಮಾತನಾಡ್ರಿ ಭಾಷಣದಲ್ಲಿ, ಶ್ರೀಶೈಲ ಬಡಿಗೆ ತಗೊಂಡ ನಾವು ವಿಧಾನಸಭೆಗೆ ಹೋಗಾಕು ನಾವು ತಯಾರಿದೀವಿ ಅಂತ. ಸರ್, ಶ್ರೀಶೈಲ ಬಡಿಗೆನ ಯಾಕ ಉಪಯೋಗ ಮಾಡ್ಕೊಂಡ್ರಿ? ಅಲ್ಲ, ಶ್ರೀಶೈಲ ಬಡಿಗೆ ಅಂದ್ರೆ ನಾವೇನಿತ್ತು ನಮ್ಮ ಸಮಾಜದ ಫಂಕ್ಷನ್ ಇದ್ದಾಗ್ರಿ, ನಾವು ಶ್ರೀಶೈಲ ಮಲ್ಲಿಕಾರ್ಜುನ ನಮ್ಮ ಮಣಿದೇವ್ರು ಅಲ್ಲಿ ಹಿಡ್ಕೊಂಡು ಏನೈತಿ ಗೊತ್ತ, ನಾವು ಅವಾಗ ಅಂದಿದ್ವು. ಇಲ್ಲಿ ಏನೈತಿ ಗೊತ್ತನ, ಶ್ರೀಶೈಲ ಬಡಿಗೆಲ್ಲ ಕಬ್ಬಿನ ಮಡ್ಡ ಹಿಡ್ಕೊಂಡು ಹೋಗ್ಬೇಕು ಅಂತೇಳಿ. ಯಾಕಂದ್ರೆ ನಮ್ಮ ರೈತರ ಮೂಲ ಬೆಳೆಗೆ ನಾವು ಹೋರಾಟ ಮಾಡೋದು ಕಬ್ಬಿನ ಸಲುವಾಗಿ ಹೋರಾಟ ಮಾಡ್ತಿದ್ವು. ಕಬ್ಬನ್ನ ಹಿಡ್ಕೊಂಡೆ ವಿಧಾನಸಭೆಗೆ ಹೋಗೋದು, ಈ ಒಂದು ಉದ್ದೇಶದಿಂದ ಹೇಳಿ. ವಿಧಾನಸಭೆಗೆ ಯಾಕೆ ಅಂತಂದ್ರೆ, ಇವತ್ತು ವಿಧಾನಸಭೆಯಲ್ಲಿ ಅವರು ಬಿಲ್ ಅನ್ನ ಘೋಷಣೆ ಮಾಡಿದ್ರು. ನಿಮ್ಮ ಕಬ್ಬಿನ ಮಠ ತಗೊಂಡು ಫ್ಯಾಕ್ಟ್ರಿ ಮಾಲಕರ ಹತ್ರ ಹಾಕುವುದಿಲ್ಲ. ಇವತ್ತು ಮತ್ತೊಂದು ಇನ್ನೊಂದು ಈಗಾಗಲೇ ಬಂದಂತ ಸುದ್ದಿ, ಈ ಪ್ರಭಾಕರ್ ಕೋರಿಯರ್ ಆಗಿರ್ಬೋದು, ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರಾಗಿರ್ಬೋದು, ಈಗಾಗಲೇ ಅವ್ರ ಫ್ಯಾಕ್ಟ್ರಿಗಳ ಚಾಲೂ ಮಾಡಿ ಕಟಾವ್ ಕೊಟ್ಟಿದ್ದಾರೆ. ಇಲ್ಲ, ಈಗ ನೋಡ್ರಿ ಯಾಕ ಹೋಗುದಪ್ಪ ಅಂತಂದ್ರ ಫ್ಯಾಕ್ಟ್ರಿ ಮಾಲಕರ ಏನಿಲ್ಲ. ಈ ಇರುದಲ್ಲ, ಈ ಸರ್ಕಾರ ನಡ್ಸಾಕತ್ತಾರಲ್ಲ, ಸರ್ಕಾರ ನಡ್ಸೋರಂತಕನ ಐತ್ರಿ ಇದೆಲ್ಲ. ಫ್ಯಾಕ್ಟ್ರಿ ಇವತ್ತು ಅವ್ರು ಬಂದ್ ಮಾಡಿಸ್ಬೋದು, ಎಲ್ಲಾ ಫ್ಯಾಕ್ಟ್ರಿ ಅವ್ರನ್ನು ಬಂದ್ ಮಾಡ್ಬೋದು. ಬಟ್ ಏನೈತಿ ಗೊತ್ತೇನಿದ, ಇದು ಸರ್ಕಾರ ನಡೆಸೋರ್ನ ಎಲ್ಲಾ ಮಂತ್ರಿಗಳು, ಏನ್ ಫ್ಯಾಕ್ಟ್ರಿ ಇದಾವಲ್ಲ ಮಾಲಕರು ಅದಾವ. ಫ್ಯಾಕ್ಟ್ರಿ ಮಾಲಕರು ಯಾರ್ದಾರು, ಸಚಿವರು, MLA ಅದಾವ. ಅವ್ರದ ಸರ್ಕಾರ ಐತಿ. ಇದು ಪ್ರತಿಯೊಂದು ಸರ್ಕಾರ ಇದ್ದಾಗನು ಐತಿ. ಈಗ ನೋಡ್ರಿ, ಬಿಜೆಪಿ ಆಗಿದ್ದಾಗ ಬಿಜೆಪಿ ಅವ್ರ ಫ್ಯಾಕ್ಟ್ರಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರು, ಕಾಂಗ್ರೆಸ್ ಅವ್ರು ಬಂದವ್ರು ಬಿಜೆಪಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಹಿಂಗೇನೈತಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತ ಹೊಂಟಾರ ಅವ್ರು, ರೈತರ ಮಗ್ಲ ಮುರ್ಕೋತ ಹೊಂಟಾರ ಅವ್ರು. ಸರ, ನಿನ್ನೆ ಸಾಯಂಕಾಲ 9 ಗಂಟೆಗೆ ಬೈಲೊಂಗಲ್ ಈಶ್ವರ ಅನಿವಾರ್ಯ ಕಾರಣದಿಂದ ಚಿಕ್ಕೋಡಿ ಈಶ್ವರ್ ಬಂದು ಭರವಸೆಯನ್ನು ಕೊಟ್ಟೋಗಿದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಾನು ಜಿಲ್ಲಾಧಿಕಾರಿಗಳನ್ನ ಫ್ಯಾಕ್ಟ್ರಿ ಅವ್ರನ್ನ MLA ಕರ್ಕೊಂಡ್ ಬರುವಂತ ಜವಾಬ್ದಾರಿ ತಗೋತೀನಿ ಅಂತ. ಅವ್ರೇನು ಉಡಾಟ ಉತ್ತರ ಕೊಟ್ಟು ಹೋದ್ರು, ಏನು ನಿಮಗೆ ಭರವಸೆ ಇದೆ ಅವ್ರ ಮೇಲೆ? ಅಲ್ಲ ನೋಡ್ರಿ, ಅದಕ್ಕೊಂದು ಸಂಬಂಧಪಟ್ಟ ವಿಷಯಗಳು ಇರ್ತಾವ. ಯಾಕಪ್ಪ ಅಂತಂದ್ರೆ, DC ಕೊಡುವಲ್ಲಿ DC ಅವ್ರ ಪ್ಯೂನ್ ಕೊಟ್ರ ಅದು ಕೊಡ್ಬೇಕು, ಉತ್ತರ ಯಾರು ಕೊಡ್ಬೇಕು? ಇದಕ್ಕ AC ಅವ್ರು ಕೊಟ್ರ ಆಗೋದಿಲ್ಲ, ಯಾರು ಕೊಟ್ರ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟವ್ರ ಸಕ್ಕರೆ ಸಚಿವರು ಬರ್ಬೇಕು, ಸರ್ಕಾರದ ನಿಯೋಗ ಬರ್ಬೇಕು, ಇಲ್ಲಿದ್ದಂತ ಉಸ್ತುವಾರಿ ಮಂತ್ರಿಗಳು ಬರ್ಬೇಕು, MLA ಗಳು ಬರ್ಬೇಕು. ಎಲ್ಲ MLA ಫ್ಯಾಕ್ಟ್ರಿಗಳು ಎಲ್ಲ MLA ಫ್ಯಾಕ್ಟ್ರಿಗಳು ಅವ್ರು ಬಂದ್ ಏನಂದ್ರೆ ಅದನ್ನ ಸರಿ ಮಾಡ್ರಾಗತ್ತೆ. AC ಅವ್ರು ಏನ್ ಮಾಡಾರ, ಅವ್ರು ಹೋಗಂದ್ರೆ ಹೋಗ್ತಾರು, ಬಾ ಅಂದ್ರೆ ಬರ್ತಾರು, ಕುಂಡಿರ್ತಾರು. ಅವ್ರ ಕಡೆಯಿಂದ ಏನ್ ಆಗಕ್ ಸಾಧ್ಯ ಐತಿ? ಒಂದು ಗೊಂಬೆ ಇದ್ದಂಗೆ. ಗೊಂಬೆ ಲಿಂಗಪ್ಪ ತಿಪ್ಪಣ್ಣ ಪಿರೋಜಿ, ಜಿಲ್ಲಾ ಪಂಚಮಸಾಲಿ ಅಧ್ಯಕ್ಷರು, ಬೆಳಗಾವಿ.